ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. 2000 ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಏಕಕಾಲದಲ್ಲಿ ವಿಶೇಷ ಕಾರ್ಯಾಚರಣೆ ನಡೀತಾ ಇದೆ. ಜೂನ್ 30ರ ಒಳಗೆ ತೆರವು ಮಾಡುವಂತೆ ಜಿಬಿಎ ಡೆಡ್ಲೈನ್ ಅನ್ನು ನೀಡಿತ್ತು. ಫುಟ್ಪಾತ್ಗಳ ಒತ್ತುವರಿ ಮಾಡಿ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಇವತ್ತು ಶಾಕ್ ಕೊಡಲಾಗಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರನ್ನು ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸೇಫ್ ಫುಟ್ಪಾತ್ ಹೆಸರಿನಲ್ಲಿ ಜಿಬಿಎ ಅಧಿಕಾರಿಗಳು ಅಭಿಯಾನ ಶುರು ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿ, ಜಾಹೀರಾತು ಫಲಕ, ಶೆಡ್ಗಳನ್ನು ತೆರವು ಮಾಡ್ತಾ ಇದ್ದಾರೆ. ವಾಣಿಜ್ಯ ಮಳಿಗೆಗಳಿಂದ ಫುಟ್ಪಾತ್ ಒತ್ತುವರಿಗೆ 10,000ವರೆಗೂ ಕೂಡ ದಂಡ ವಿಧಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬೆಂಗಳೂರಿನಾದ್ಯಂತ ಯಾವ ಭಾಗದಲ್ಲಿ ಹೇಗೆ ಕಾರ್ಯಾಚರಣೆ ನಡೆದಿದೆ ಜಿಬಿಎಯಿಂದ ಅಂತ. ಯಲಹಂಕ, ಮಾರತ್ಹಳ್ಳಿ, ವಿದ್ಯಾರಣ್ಯಪುರ, ಜಯನಗರ, ಚಾಮರಾಜಪೇಟೆ, ಹೆಬ್ಬಾಳ, ಜೆಪಿ ನಗರ ಹಾಗೂ ಮೆಜೆಸ್ಟಿಕ್ ಈ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಒಟ್ಟು ಬೆಂಗಳೂರಿನಲ್ಲಿ 2000 ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ ಈ ಕಾರ್ಯಾಚರಣೆ. ಮೆಜೆಸ್ಟಿಕ್ ಮುಂದೆ ಒತ್ತುವರಿ ತೆರವು, ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಬದುಕಿಗೆ ಕೊಳ್ಳಿ ಇಡಬೇಡಿ ಅಂತ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ರು. ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇದ್ದೆವು, ಈಗ ಏನು ಮಾಡಬೇಕು? ಹಲವು ವರ್ಷಗಳಿಂದ ಈ ರೀತಿನೇ ನಾವು ಬದುಕ್ತಾ ಇರೋದು, ಈಗೇನು ಮಾಡಬೇಕು? ಮುಂದೆ ನಮ್ಮ ಗತಿ ಏನು? ನಾವು ಸುಲಿಗೆ ಮಾಡಿ ಜೀವನ ನಡೆಸಬೇಕಾ ಅಂತ ವ್ಯಾಪಾರಿಗಳು ಪ್ರಶ್ನೆ ಮಾಡಿದ್ರು. ಅನಧಿಕೃತವಾಗಿ ನಿರ್ಮಿಸಿದ್ದ ಟೀ ಶಾಪ್ ತೆರವು ಮಾಡಿದ್ರು ಜಿಬಿ ಅಧಿಕಾರಿಗಳ ಜೊತೆಗೆ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ವಾಗ್ವಾದವನ್ನ ಕೂಡ ನಡೆಸಿದ್ರು. ಬುಲ್ಡೋಸರ್ ಬಳಸಿ ಟೀ ಶಾಪ್ ತೆರವು ಕಾರ್ಯಾಚರಣೆಯನ್ನ ನೋಡ್ತಾ ಇದೆ. ಮೆಜೆಸ್ಟಿಕ್ ಮುಂದೆ ನಡೆದಂತಹ ಕಾರ್ಯಾಚರಣೆ ಇದು. ಜಿಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ವ್ಯಾಪಾರಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಲವು ವರ್ಷಗಳಿಂದ ಈ ರೀತಿ ನಾವು ನಮ್ಮ ಬದುಕನ್ನ ಸಾಗಿಸ್ತಾ ಇದ್ದೀವಿ, ಇನ್ನು ಮುಂದೆ ನಮ್ಮ ಬದುಕಿಗೆ ಕೊಳ್ಳಿ ಇಡಬೇಡಿ ಅಂತ ಒತ್ತಾಯ ಮಾಡಿದ್ರು. ಇನ್ನು ಕೆಜಿ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ನಾವು 25 ವರ್ಷದಿಂದ ವ್ಯಾಪಾರ ಮಾಡ್ತಾ ಬಂದಿದ್ದೀವಿ, ಯಾರಿಗೂ ಯಾವತ್ತೂ ಕೂಡ ತೊಂದರೆ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. 14 ಅಡಿ ಚಿಕ್ಕ ಜಾಗದಲ್ಲಿ ಪುಸ್ತಕ ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ. ಫುಟ್ಪಾತ್ ದೊಡ್ಡದಿದೆ, ಜನರಿಗೆ ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ತೊಂದರೆ ಕೊಡ್ತಿಲ್ಲ, ವ್ಯಾಪಾರ ಮಾಡಲು ಬಿಡಿ ಅಂತ ಕಿಡಿಕಾರದರು. ಕೆಜಿ ರಸ್ತೆಯಲ್ಲಿನ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನಾವು 28 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರು. ಯಾರಿಗೊಂದು ಅಡಚಣೆ ಇಲ್ಲ. 14 ಅಡಿ ಫುಟ್ಪಾತ್ ಅಲ್ಲಿ ನಾವು ಹಾಕೋದು ಬರೀ 4 ಅಡಿ. ಜನಸಾಮಾನ್ಯರಿಗೆ ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಿದ್ರೆ ಈ ಮಟ್ಟಕ್ಕೆ ನಿಮ್ಗೆ ಎಲ್ಲರಿಗೂ ಇದುವರೆಗೆ ಕಂಪ್ಲೇಂಟ್ಗಳಾಗಿರೋದು. ಜನರಿಗೆ ಉಪಯೋಗ ಅಂತ ಮಾರುವಂತ ವಸ್ತುಗಳಿಗೆ ನಾವು ಮಾರ್ತಾ ಇರೋದು. ನಾವು ಇಲ್ಲಿ ಸ್ಟೂಡೆಂಟ್ಸ್ಗೆ, ಬಡ ಮಕ್ಕಳಿಗೆ ಅರ್ಧ ರೇಟಿಗನ್ನ ಕಡಿಮೆ ಕೊಟ್ಟು ಒಬ್ಬರಿಗೆ ಉಪಯೋಗ ಆಗುವಂತ ವ್ಯಾಪಾರಗಳು ಮಾಡಿದೀವಿ ಬಿಟ್ರೆ ಯಾರಿಗೂ ತೊಂದರೆ ಕೊಡುವಂತ ವ್ಯಾಪಾರಗಳು ಯಾವ ಫುಟ್ಪಾತ್ ಅವರು ಮಾಡಿಲ್ಲ. ಒಂದು 20 ವರ್ಷದಿಂದ ಸೆಕೆಂಡ್ ಹ್ಯಾಂಡ್ ಬುಕ್ ಮಾಡ್ತೀವಿ. ನಮ್ಗೆ ಈಗ 5 ಇಯರ್ಸ್ ಇಂದ ಆಕ್ಸಿಡೆಂಟ್ ಆಗಿದೆ. ಆದ್ರೂ ಮಕ್ಕಳು ಜೀವನ ಮಾಡಕ್ಕೆ ಫುಟ್ಪಾತ್ ಅಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ. ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಆದ್ರಿಂದ ಫುಟ್ಪಾತ್ ನಂಬಿಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಇದಕ್ಕೆ ಗೌರ್ಮೆಂಟ್ ಸಹಕಾರ ಕೊಡಬೇಕು, ಫುಟ್ಪಾತ್ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡ್ಬೇಕು ಅಂತೀವಿ. ಪಕ್ಕದ ರಸ್ತೆಗಳಲ್ಲೂ ಕೂಡ ಬಂದು ಅಲ್ಲೂ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಫುಟ್ಪಾತ್ ವ್ಯಾಪಾರದವ್ರು ನಾವು ಕೇಳೋದೇನಪ್ಪ ಅಂದ್ರೆ ನಾವು ಎಲ್ಲ ಚಿಕ್ಕದಾಗ ಹಾಕೊಂಡು ವ್ಯಾಪಾರ ಮಾಡ್ತಾ ಇದೀವಿ, ನೀವು ನಮಗೆ ಸಹಕಾರ ಕೊಡಿ. ನಾವೆಲ್ಲ ಮಾಲ್ಗಳಿಗೆಲ್ಲ ಹೋಗಕ್ಕಾಗಿಲ್ಲ, ಬೇರೆಯವರೆಲ್ಲ ಬಂದು ಮಾಲ್ನಲ್ಲೇ ತೊಗೊಳಕ್ಬೇಕಂದಿರಲ್ಲ. ಇಲ್ಲಿರೋ ಜನಗಳು ಅರ್ಧ ಜನ ಕಡು ಇದರಲ್ಲೇ ಇದ್ದಾರೆ ಹೊರತು ಇಲ್ಲಿ ಬಂದು ವ್ಯಾಪಾರ ಮಾಡೋರು ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಮಾಲ್ಗೆ ಹೋಗೋಕಾಲ ನಮ್ಮತ್ತ ಫುಟ್ಪಾತ್ ವ್ಯಾಪಾರಿಗಳಿಗೂ ವ್ಯಾಪಾರ ಮಾಡೋಕ್ಕೆ ನೀವು ಅವಕಾಶ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್. ಈಗ ನನಗೂ ಗಂಡ ಇಲ್ಲ, ವ್ಯಾಪಾರ ಮಾಡೋದು ಆ ಜೀವನ ಇವಾಗ ಸಡನ್ ಆಗಿ ಎತ್ತು ಅಂದ್ರೆ ನಾವು ಎಲ್ಲಿ ಹೋಗೋದು? ನನ್ನ ಗಂಡ ಇಲ್ಲ, ಮಕ್ಕಳು ಇಲ್ಲ, ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ಮಾಡೋದು. ಜನರಿಗೆ ತೊಂದರೆ ಏನು ಕೊಟ್ಟಿಲ್ಲ. ಕಡಿಮೆ ತಗೊಂಬಂದು ನಾವು 10 ರೂಪಾಯಿ ಕಡಿಮೆ ಕೊಡ್ತೀವಿ ನಾವು. ಆ ಥರ ಒಬ್ಬರಿಗೆ ನಾವು ಜನರಿಗೆ ಏನು ತೊಂದರೆ ಕೊಟ್ಟಿಲ್ಲ. 4 ಅಡಿ ಹಿಂದೆನೇ ಆಗ್ತಾ ಇದೀವಿ.
ನಮಗೆ ತುಂಬ ಕಷ್ಟ ಇದೆ, BP ಇದೆ, ಶುಗರ್ ಇದೆ, ನಮ್ಮ ಯಜಮಾನ್ರು ಇಲ್ಲ. ನಾವು ಈ ಫುಟ್ಪಾತ್ನ ನಂಬ್ಕೊಂಡಿದೀವಮ್ಮ. ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲಮ್ಮ, ನಮ್ಗೆ ಇದೇ ದಿಕ್ಕು ಮೇಡಮ್. ನಾವು ಇವತ್ತು ಇನ್ನು ಆಪರೇಷನ್ ಫುಟ್ಪಾತ್ನ ಕುರಿತಾಗಿ ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದರು. ಸುಪ್ರೀಂ ಕೋರ್ಟ್ನ ಆದೇಶದಂತೆಯೇ ತೆರವು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ನಾಗರಿಕರಿಗೆ ತೆರವಿನಿಂದ ಸಮಸ್ಯೆ ಆಗ್ತಿದೆ. ಆಪರೇಷನ್ ಫುಟ್ಪಾತ್ ಬಗ್ಗೆ ಸಚಿವ ಕೃಷ್ಣ ಭೈರೇಗೌಡ ಅವರ ಪ್ರತಿಕ್ರಿಯೆ ಇದು. ನಾವು 2000 ಕಿಲೋಮೀಟರ್ ತೆರವುಗೊಳಿಸಿ ಅಂತ ಮಾತ್ರ ಹೇಳಿದ್ದೇವೆ. ಬೆಂಗಳೂರಿನ ವ್ಯಾಪಾರಿಗಳು ಸಹಕಾರ ಕೊಡಬೇಕು. ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಅವರು. ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಫುಟ್ಪಾತ್ ಅಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನ ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು, ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. 2,000 ಕಿಲೋಮೀಟರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂತ ರಸ್ತೆಗಳಿದಾವೆ ಅಲ್ಲಿ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದ್ರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನ ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂತಹದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗೆ ಕೆಲವರು ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಫುಟ್ಪಾತ್ ಅಲ್ಲಿ ನಡೆಯಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ 300 ಜನ ಒಂದು ವರ್ಷಕ್ಕೆ ಸಾವನ್ನಪ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲಾರ್ದು, ಸರ್ಕಾರದ್ದು ಎಲ್ಲಾರ್ದು ನೈತಿಕ ಜವಾಬ್ದಾರಿ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಜನಗಳ ಬೇಡಿಕೆ, ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಅನುಷ್ಠಾನ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.